ಆದಂತಹ ಈಶ್ವರಚಂದ್ರ ಬೆಳಗೆರೆ ಅವರು ಪ್ರಸ್ತುತಪಡಿಸಿದ್ದಾರೆ. ಅದೇ ಕೆಳಗೆ ಇದರಲ್ಲಿ ಭಾಗವಹಿಸಿದಂತಹ ಮಾತೇಶ್ ತೌಶಿಯವರಾಗಿರ್ಬೋದು, ಮಲ್ಲಿಕಾರ್ಜುನ ಕಲ್ಲೋಳಿಯವರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಅವರು ಸಹ ಈ ಕಾರ್ಯಕ್ರಮಕ್ಕೆ ಒಂದು ಮೆರಗು ತಂದ ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಬಹುದಿನಗಳ ನೆನಪು ಉಳಿಯುವಂಥ ಕೆಲಸ ಮಾಡಿದ್ದು. ಜೊತೆಗೆ ಆ ಎಲ್ಲ ವಿಷಯಗಳು ನಿಮ್ಮ ಮುಂದಿಗೆ ನಮ್ಮ ಈಶ್ವರಚಂದ್ರ ಬೆಳಗೆರೆಯವರು ಹಂಚಿಕೊಂಡಿದ್ದು ಇವೆಲ್ಲವೂ ಬಹಳ ಕಾಲದವರೆಗೆ ನೆನಪು ಉಳಿಯುವಂಥವು. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅದನ್ನು ನೀವು ನಮ್ಮ ಕಾಮೆಂಟ್ ಕಾಲಮ್ದಲ್ಲಿ ಬರೆದ ಅನಿಸಿಕೆಗಳನ್ನ ಬಿಚ್ಚಿಡ್ರಿ. ಜೊತೆಗೆ ಲೈಕ್ ಮಾಡೋದು ಬರ್ರಿ, ಶೇರ್ ಮಾಡೋದು ಬರ್ರಿ, ಕಾಮೆಂಟು ಮಾಡೋದು ಬರ್ರಿ. ಯಾಕೆ ಒಬ್ಬ ಕಲಾಕಾರರಿಗೆ ಬೇಕಾಗಿದ್ದು ಜನರ ಮೆಚ್ಚುಗೆಯ ಮಾತು, ಇಲ್ಲ ತಪ್ಪಿದಲ್ಲಿ ತಿದ್ದುವ ಮಾತು. ಇವೆರಡೂ ಆದಾಗ ಒಬ್ಬ ಇನ್ನಷ್ಟು ಪರಿಪೂರ್ಣ ಕಲಾವಿದರಾಗ್ತಾರೆ. ಅದರಲ್ಲೂ ಮಾಲ್ತೇಶ್ರೀ ಅವರಂತೆ ಹಿರಿಯ ಕಲಾವಿದರು, ಅನೇಕರನ್ನು ತಯಾರು ಮಾಡಿದಂಥ ಹೆಣ್ಣುಮಗಳು, ಒಳ್ಳೆಯ ಮನಸ್ಸಿನವರು. ಹೀಗಾಗಿ ಅವರ ಸುತ್ತಮುತ್ತ ಇದ್ದಂಥವ್ರು ಒಳ್ಳೆಯ ಮನಸ್ಸಿಂದ ವಿಚಾರ ಮಾಡುವಂಥ ಜನ ಇರ್ತಾರೆ ಅನ್ನೋದು ಒಂದು ಸಾಮಾನ್ಯವಾದ ನಂಬಿಕೆ. ಆದರೂ ಇಂಥ ಯುಗದಲ್ಲೂ ಸಹಿತ ಒಳ್ಳೆಯವ್ರಿಗೆ ಸಹಿತ ಮೋಸ ಮಾಡೋ ಜನರು ಇದ್ದಾರೆ ಅಂತಲ್ಲ. ಅಂಥ ಜನರಿಂದ ನಾವಿವತ್ತು ಉಳಿಬೇಕಾಗಿದೆ, ಇಂಥ ಸಜ್ಜನರ ಸಹವಾಸ ಮಾಡಬೇಕಾಗಿದೆ. ಅಂಥ ಸಜ್ಜನರಲ್ಲಿ ಕೆಲವರಲ್ಲಿ ಇವರು ಇರೋದ್ರಿಂದಾಗಿ ಇವ್ರ ಬಗ್ಗೆ ಒಂದಿಷ್ಟು ತಮ್ಮೊಂದಿಗೆ ಮಾತಾಡೋದು, ತಿಳಿಸೋದು, ಒಳ್ಳೆಯವರು ಅಂತ ಹೇಳೋದು, ಕೆಟ್ಟವರು ತಿಳಿದ್ರು ಏನು ಫರಕ್ ಬೀಳೋದಿಲ್ಲ. ಆ ಕೆಲಸವನ್ನು ನಾವು ಮಾಡ್ತಾ ಇರ್ತೀವಿ ನಿರಂತರವಾಗಿ. ತಪ್ಪು ಮಾಡಿದಾಗ ಎಷ್ಟೋ ಎತ್ತರದ ವ್ಯಕ್ತಿ ಇರಲಿ ಅವ್ರ ಬಗ್ಗೆ ಟೀಕೆನೂ ಮಾಡ್ತೀವಿ, ಒಳ್ಳೆಯದನ್ನು ಮಾಡಿದಾಗ ಎಷ್ಟೋ ಸಣ್ಣ ಮನುಷ್ಯರಲ್ಲಿ ಅವ್ರ ನೇತಿ ತೋರಿಸೋ ಕೆಲಸನೂ ಮಾಡ್ತಾ ಇರ್ತೀವಿ. ಇದು ಪತ್ರಿಕಾ ಧರ್ಮ, ನಮ್ಮ ಧರ್ಮವನ್ನು ನಾವು ಪಾಲಿಸ್ತಾ ಇದ್ದೀವಿ. ನಿಮ್ಮ ಧರ್ಮ ಇದನ್ನು ನೋಡಿ ಸರಿ ಅವ್ರು ತಪ್ಪು ಡಿಸೈಡ್ ಮಾಡುವಂಥ ಧರ್ಮ ನೀವು ಪಾಲಿಸಬೇಕು. ಯಾಕಂದರೆ ಎಷ್ಟು ಒಳ್ಳೆಯವರು ನೀವು ಆಯ್ಕೆ ಮಾಡ್ಕೊಳ್ತೀರೋ ಅಷ್ಟು ಒಳ್ಳೆಯದು ನಿಮ್ಮ ಭವಿಷ್ಯಕ್ಕೆ. ಯಾಕಂದರೆ ಈ ದೇಶ ಬದಲಾಗೋದು ಕೇವಲ ಮತದಾರನ ಮನಸ್ಸಿನ ಮೇಲೆ ಅನ್ನೋದು ನಾವೆಲ್ಲ ನೆನಪಿಡ್ಬೇಕು. ಅವ ನಿಜವಾದ ಬ್ರಹ್ಮ, ಆ ಬ್ರಹ್ಮ ವಿಚಾರ ಮಾಡುವಂಥ ಕೆಲಸ ಮಾಡಬೇಕು. ಯಾಕಂದ್ರೆ ಬ್ರಹ್ಮ ಅಂದ್ರೆ ಅವನು ನಿಜವಾಗಿಯೂ ಬರೆಯುವಂಥವ, ತಿಳ್ಕೊಂಡಂಥವ, ಬ್ರಹ್ಮ ಜ್ಞಾನ ಇದ್ದಂಥವ. ಅವನ ಮಾತು ಬಹಳ ಪ್ರಮುಖ. ಪ್ರಜಾಪ್ರಭುತ್ವ ಉಳಿಬೇಕಾದ್ರೆ ಅವನು ಜ್ಞಾನಿ ಆಗಬೇಕು, ಯೋಗ್ಯರನ್ನ ಆಯ್ಕೆ ಮಾಡಬೇಕು. ನಾವು ಯೋಗ್ಯರನ್ನು ತಿಳಿಸ್ತಾ ಇರ್ತೀವಿ, ಅಯೋಗ್ಯರ ಬಗ್ಗೆ ನಮಗೆ ಹೇಳ್ತಾನೆ ಇರ್ತೀವಿ. ನಮ್ಮ ಉದ್ಯೋಗ ಅದ ಅಂತ ಹೇಳ್ತಾ ನಿಮಗೆ ಇದು ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿಸ್ಕೊಂಡು. H60 ನ್ಯೂಸ್ ಅರ್ಥ ತಿಳಿಸಿ ತರಬೇಕು. ಸತ್ಯದ ಕೈಗಳಲ್ಲಿ ವಂದನೆಗಳು.